ಬಂದ್ಬಿಟ್ಟಿದೆ. ಬಟ್ ನನ್ಗೆ ಆಗ್ಲೇ ಎಗಟ್ ಹೊಡಿಯಕ್ ಸ್ಟಾರ್ಟ್ ಆ ತರ ಇರ್ಬೇಕು ಲೈಫ್ ಅಲ್ಲಿ. ಎಲ್ಲಾ ಟ್ರೈ ಮಾಡ್ಬಿಡ್ಬೇಕು. ಅಲ್ಲಿ ಒಬ್ಬರ ಕೈಯಲ್ಲಿ ನಿಜವಾಗ್ಲೂ ತಿನ್ನಕ್ಕಾಗಲ್ಲ. ಚೆನ್ನಾಗಿದೆ. ಹೆಂಗೆ ಎಷ್ಟು ಅನ್ನೋದು ಏನ್ ರೋಸ್ಟ್ ಮಾಡಿದ್ವಿ. ಏನ್ ಇವಾಗ ಏನ್ ತಿನ್ಬೇಕು ಅದ್ ತಿನ್ಬಿಡ್ಬೇಕು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ದಿಸ್ ಇಸ್ ಸಾಗರ್ ಹಿಯರ್. ಇವತ್ತೊಂದು ಬ್ಯೂಟಿಫುಲ್ ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀರಿ. ಏನ್ ಕತೆ ನೈಟ್ ಔಟ್ ಹೋಗೋದಕ್ಕೆ ಅಂದ್ರೆ, ಊಟ ಮಾಡಿದಾದ್ಮೇಲೆ ಲೈಟ್ ಆಗಿ ಯಾಕೋ ಡೆಸರ್ಟ್ ಬೇಕು ಅನ್ನಿಸ್ತು, ಡೆಸರ್ಟ್ ತಿನ್ಬೇಕು ಅನ್ನಿಸ್ತು. ಎಲ್ಲ ಸಕ್ಕದಾಗೆ ಡೆಸರ್ಟ್ ಇರೋ ಸಾಕಕ್ಕೆ ಹೋಗಿ ಡೆಸರ್ಟ್ ಇಲ್ಲ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೆ ಮತ್ತೆ ಇವತ್ತು ನನ್ನ ಜೊತೆ ಕರ್ಕೊಂಡ್ ಬಂದೆ ಯಶವಂತ್. ಸೊ ಗೈಸ್, ಇವಾಗ ನಾನು ಅವನು ಸೇರಿ ಡೆಸರ್ಟ್ ತಿನ್ನಕ್ ಹೋಗ್ತಾ ಇದೀರಿ. ಬ್ಲಾಗ್ ಸಖತ್ತಾಗಿರುತ್ತೆ ನೋಡಿ ಗೈಸ್. ನಾವಿವತ್ತು ವೆಹಿಕಲ್ ಕೂಡ ಅಪ್ಗ್ರೇಡ್ ಆಗೋಗಿದ್ದೀರಿ. ಜುಪಿಟರ್ಗೆ ಅಪ್ಗ್ರೇಡ್ ಆಗೋಗಿದ್ದೀರಿ. ಯೂಲೋ ಇಂದ ಎವ್ರಿ ಡೇ ಅಪ್ಗ್ರೇಡ್ ಆಗ್ತಾ ಇರೋದೇ ನಮ್ ಪಾಲಿಸಿ ಆಗ್ಬಿಟ್ಟಿದೆ. ಅಂಡ್ ಆಲ್ಸೋ ದ ಮೇನ್ ಮಸ್ಟ್ ಥಿಂಗ್ ಏನಂದ್ರೆ, ಯೂಲೋಗಿಂತ ಜುಪಿಟರ್ ಕಂಫರ್ಟಬಲ್ ಆಗಿದೆ. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಐ ಕಾಂಟ್ ಇವನ್ ಸೇವ್ ಯು ಗೈಸ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ. ಅಷ್ಟು ಕಂಫರ್ಟಬಲ್ ಆಗಿದೆ. ಈಗ ನಾವು ಡೆಸರ್ಟ್ ತಿನ್ಲಿಕ್ಕೆ ಹೋಗ್ತಿದ್ದೀವಿ. ಡೆಸರ್ಟ್ ತಿನ್ಲಿಕ್ಕೆ ಹೋಗಾಗ ಲೈಟ್ ಆಗಿ ಏನೋ ಊಟ ಮಾಡಿದೀನಿ ಪಿ ಜಿಯಲ್ಲಿ. ಅಲ್ಗೂ ಒಂದೆರಡು ಐಸ್ ಕ್ರೀಮ್ ತಿಂದೆ. ಬಟ್ ಸ್ಟಿಲ್ ಐ ಆಮ್ ನಾಟ್ ಅಟ್ ಆಲ್ ಫೀಲಿಂಗ್ ಕಂಪ್ಲೀಟ್. ಸೊ ಅದಕ್ಕೆ ಇವಾಗ ಡೆಸರ್ಟ್ ತಿನ್ನೋಣ ಅಂತ ಪ್ಲಾನ್ ಹಾಕಿ ಹೋಗ್ತಾ ಇರೋದು. ತಿಂದು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ಪಕ್ಕ ತಿನ್ಬೇಕಾ ಬೇಡವಾ, ನನಗೆ ಹೆಂಗ್ ಅನ್ನಿಸ್ತು, ನೀವು ತಿಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅನ್ನೋದು ನಿಮಗ್ ಬಿಟ್ಟಿರೋದು. ಸೊ ಏನ್ ಕತೆ ಅಂತ ಲೆಟ್ಸ್ ಗೋ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ಫೈನಲಿ ಲೊಕೇಶನ್ ರೀಚ್ ಆದ್ಮೇಲೆ ನಮ್ಗೆ ಏನ್ ಬೇಕೋ ನಾವು ಅದನ್ನ ಆರ್ಡರ್ ಮಾಡ್ಕೊಂಡು ಅಲ್ಲೇ ತಿನ್ನೋಣ ಅನ್ಕೊಂಡ್ರಿ. ಬಟ್ ಆದ್ರೆ ಅಲ್ಲಿ ರೋಡಲ್ಲಿ ಇದೀರಿ ಗೈಸ್. ರೋಡಲ್ಲಿ ತಿನ್ಲಿಕ್ಕೆ ಆಗತ್ತಾ ಇದೆನಾ? ಅದಕ್ಕೆ ಸ್ವಲ್ಪ ದೂರ ಎತ್ಕೊಂಡು ಹೋಗಿ ತಿಂತೀರಿ. ತಗೊಂಡು ಇನ್ನೊಂದ್ ಪ್ಲೇಸಿಗೆ ಹೋಗ್ತಿದ್ದೀರಿ. ಯಾಕಂದ್ರೆ ಅದು ರೋಡ್ ಇದೆ, ಅಲ್ಲಿ ತಿನ್ಲಿಕ್ಕೆ ಆಗಲ್ಲ. ಸೊ ಇನ್ನೊಂದ್ ಪ್ಲೇಸಿಗೆ ಹೋಗಿ ತಿಂತೀವಿ ನಾವು. ನೋಡಿ ಎಲ್ಲಿ ತಿಂತೀರಿ, ಏನ್ ಸಮಾಚಾರ ಅಂತ ನೋಡಿ. ನಮ್ಮನ್ನ ಎಲ್ಲ ನಾವ್ ಬ್ಯೂಟಿಫುಲ್ ಸ್ಪಾಟ್ ಕರ್ಕೊಂಡ್ ನೋಡಿ ತಿನ್ನೋಣ. ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ದಿರ ಅಂದ್ರೆ ಈ ರೋಡಿಗೆ ಕರ್ಕೊಂಡ್ ಬಂದವನೆ. ಇಲ್ಲಿ ಯಾರು ಇಲ್ಲ, ಫುಲ್ ಡಿಸ್ಟರ್ಬೆನ್ಸೇ ಇಲ್ಲ, ನೆಮ್ಮದಿಯಾಗಿದೆ, ಸಾಕದಾಗಿರುತ್ತೆ. ಫೀಲ್ ಮಾಡ್ಬೇಕು ಗೈಸ್. ಕಮ್ಮಿ ಡೆಸರ್ಟ್ ಆಕ್ಚುಲಿ ಹೊಟ್ಟೆ ತುಂಬಾ ತಿನ್ಬಿಟ್ಟಿದ್ದೀನಿ ನಾನು ಅವನು. ಬಟ್ ಸ್ಟಿಲ್ ವಿ ನೀಡ್ ಟು ಈಟ್ ದಿಸ್. ಐಸ್ ಫಸ್ಟ್ ಬೈಟ್. ಜೆನ್ಯೂನ್ಲಿ ಸ್ಪೀಕಿಂಗ್ ಐಸ್ ಸಕ್ಕತ್ತಾಗಿದೆ. ಇದು ಫುಲ್ ಚಾಕ್ಲೇಟ್ ಹಾಕಿದಾನೆ ಗಾಯ್ಸ್. ಅಷ್ಟು ಒಬ್ಬನೇ ತಿನ್ನಕ್ಕಂತೂ ಆಗಲ್ಲ. ಅದಕ್ಕೆ ನಾನು ಯಶವಂತ್ ಜೊತೆ ಶೇರ್ ಮಾಡ್ಕೊಂಡು ತಿಂತಿದ್ದೆ. ಬಟ್ ಟ್ರಸ್ಟ್ ಮಿ ಗಾಯ್ಸ್, ತುಂಬ ಚೆನ್ನಾಗಿತ್ತು. ಎವ್ರಿ ಬೈಟ್ ವಾಸ್ ಫೀಲ್ ಅಂಡ್ ಅಷ್ಟೇ ಸಖತ್ತಾಗಿ ಸ್ಮೂತ್ ಆಗಿ ಡೆಲಿಷಿಯಸ್ ಆಗಿತ್ತು. ಸಖತ್ತಾಗಿದೆ. ಹೆಂಗಿದೆ ಜೆನ್ಯೂನ್ಲಿ ಗೈಸ್, ಸಖತ್ತಾಗಿದೆ. ಯು ಶುಡ್ ಟ್ರೈ ಗೈಸ್, ಯು ಶುಡ್ ಟ್ರೈ. ನೋಡಿ, ನಾನು ಹೊಟ್ಟೆ ತುಂಬ ತಿನ್ಬಿಟ್ಟು ನಾನೊಂದು ಬೇಸಿಕ್ ಆಗಿ ಒಂದು ಡೆಸರ್ಟ್ ತಗೊಬೇಕು ಬಟ್ ತಿನ್ಬೇಕು ಅಂದ್ಕೊಂಡೆ. ಬಟ್ ಇದು ಬೇಸಿಕ್ ಆಗಿರೋ ಡೆಸರ್ಟ್ ಇದ್ದಂಗಿಲ್ಲ. ಇಟ್ಸ್ ಮೋರ್ ಓವರ್ ಸಖತ್ತಾಗೈತೆ. ಸ್ಪೂನಲ್ಲಿ ಜಾಸ್ತಿ ಬಂದ್ಬಿಟ್ಟಿದೆ. ವಾವ್ ಇಂದು ಅದನ್ನ ಕುಂದರದನ ಮಂದಗಮನ ಮಧುರ ವಚನ. ವಾವ್ ನೋಡಿ, ಇಷ್ಟೇ ತಿಂದಿರೋದು. ಇನ್ನ ನಾನು ಅವನಿಬ್ರು ಸೇರಿ, ನಾನು ಅದಲ್ಲೊಂದು ಇಷ್ಟು ಪಾಟು, ಬರೀ ಒಂದು ಸ್ವಲ್ಪ ಪಾಟ್ ತಿಂದಿರ್ತೀನಿ ಏನೋ. ಬಟ್ ನನ್ಗಾಗ್ಲೇ ಎಗಟ್ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಟು ಬಿ ಹಾನೆಸ್ಟ್, ಟ್ರೈ ಮಾಡಬೇಕು ಇದು ಡೆಸರ್ಟ್ ಗೈಸ್. ಒಬ್ಬೊಬ್ಬರೇ ಬಂದೆಲ್ಲ ತಿಂದು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಬಂದು ಫ್ರೆಂಡ್ಸ್ನ ಕರ್ಕೊಂಡ್ಬಂದು ಟ್ರೈ ಮಾಡಿ. ಯಾಕಂದ್ರೆ ತುಂಬಾ ಸ್ವೀಟ್ ಇದೆ, ಸಖತ್ ಸ್ವೀಟ್ ಇದೆ. ನಿಮ್ ಕೈಲಿ ಒಬ್ಬರ ಕೈಲಿ ಅದು ನಿಜವಾಗ್ಲೂ ತಿನ್ನಕ್ಕಾಗಲ್ಲ. ಒಂದು ಬಾಕ್ಸ್ ನ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ರೆ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗಿ ತಿನ್ಬೋದು. ಸೊ ನೀವು ನಿಮ್ ಫ್ರೆಂಡ್ಸ್ ಜೊತೆ ಬಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಶವಂತ್, ಹೌ ಡು ಯು ಫೆಲ್ಟ್ ರೈಟ್ ನೌ? ಚೆನ್ನಾಗಿದೆ ಗೈಸ್, ಇವರು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ.
ಹೆಂಗೆ ಎಷ್ಟು ಅನ್ನೋದು ಬ್ರೋ ಏನ್ ರೋಸ್ಟ್ ಮಾಡ್ಲಿ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಸ್ವೀಟ್ಸ್ ನ ತಿನ್ನಿ. ಆಮೇಲೆ ಸ್ವಲ್ಪ ಕೆಲವು ವರ್ಷ ಆದ್ಮೇಲೆ ಡಯಾಬಿಟೀಸ್ ಅನ್ನೋದೊಂದು ಬರುತ್ತೆ. ಆಮೇಲೆ ಅದು ನಮ್ಮನ್ನ ತಿನ್ನುತ್ತೆ ಆಟೋಮೆಟಿಕ್ ಆಗಿ. ನೀವ್ ಏನ್ ತಿಂದಿಲ್ಲ ಅಂದ್ರೂ ಅದೇ ನಮ್ಮನ್ನ ತಿನ್ನುತ್ತೆ. ಸೊ ಅದಕ್ಕೆ ನೀವ್ ಇವಾಗ ಏನ್ ತಿನ್ಬೇಕು ಅದು ತಿನ್ಬಿಡ್ಬೇಕು. ತಿನ್ನೋ ಟೈಮಲ್ಲಿ ತಿನ್ಬೇಕು, ಓದೋ ಟೈಮಲ್ಲಿ ಓದ್ಬೇಕು, ಮಾಡ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ಮಾಡೋ ಟೈಮಲ್ಲಿ ಮಾಡ್ಬೇಕು. ಅದು ಬಿಟ್ಟು ನೀವು ಓ ಮೈ ಗಾಡ್ ಡಯಟ್, ಓ ಮೈ ಗಾಡ್ ನನ್ನ ಆಪ್ಸ್, ಓ ಮೈ ಗಾಡ್ ನನ್ನ ಅದು ಇದು ಅನ್ಕೊಂಡಿದ್ರೆ ನಿಮ್ ಏಜ್ ಆಗೋಗುತ್ತೆ, ವಯಸ್ಸಾಗೋಗುತ್ತೆ. ನೀವು ತಿನ್ನಕ್ ಆಗ್ದಿರೋದನ್ನ ಕೂಡ ನಾಳೆ ಯಾರೋ ಒಬ್ಬನ್ ತಿಂತಾ ಇರ್ತಾನೆ, ಅವನ್ನ ನೋಡ್ಕೊಂಡು ನೀವು ಅನ್ಕೊಂಡ್ಬೇಕಷ್ಟೇ, ವಾವ್ ನಾನು ಆ ಟೈಮಲ್ಲಿ ತಿಂದಿದ್ರೆ ಚೆನ್ನಾಗಿರೋದಲ್ಲ ಅಂತ. ಅಷ್ಟು ಬಿಟ್ರೆ ಇನ್ನೇನ್ ಮಾಡಕ್ಕಾಗಲ್ಲ. ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕೋ ಆ ಟೈಮಲ್ಲಿ ಅದೆಲ್ಲ ಮಾಡ್ಬಿಡ್ಬೇಕು. ಎಷ್ಟು ತಿನ್ಬೇಕಂದ್ರೆ ನಾಳೆ ದಿವಸ ನೆಕ್ಸ್ಟ್ ಜನರೇಷನ್ಗೆ ಹೇಳ್ಬೇಕು ನಾವು, ನಾನು ಇದು ತಿಂದಿದ್ದೆ, ನೀನ್ ಇದು ತಿಂದಿದ್ಯಾ ಅಂತ. ಆ ತರ ತಿನ್ಬೇಕು. ಅಥವಾ ನಮ್ಗೆ ಅನ್ನಿಸ್ಬಾರ್ದು ನಾನು ಇದು ಮಾಡಿಲ್ಲಲ್ಲ, ನನ್ಗೆ ಇದಾಗಿರಲ್ಲ ಅಂತ ಏನು ಅನ್ನಿಸ್ಬಾರ್ದು ನಮ್ಗೆ. ಆ ತರ ಇರ್ಬೇಕು ಲೈಫಲ್ಲಿ, ಎಲ್ಲ ಟ್ರೈ ಮಾಡ್ಬಿಡ್ಬೇಕು. ನೋಡಿ ಗೈಸ್, ಯೂಲೋ ನನ್ನ ಜೀವನದಲ್ಲಿ ಆ ತರ ಉಜ್ಜಿಲ್ಲ, ಬಟ್ ಗಾಡಿಗೆ ನೋಡ್ರಿ, ಹೊಸ ಗಾಡಿಗೆ ಹೆಂಗ್ ಉಜ್ತಾವನೆ ನೋಡಿದ್ರಾ? ಅಷ್ಟೇ ಗೈಸ್, ಆ ಗಾಡಿಗಿರೋ ಮರ್ಯಾದೆ ಯೂಲೋಗಿಲ್ಲ. ಬಂದು ತಿಂದು ಒಂದ್ ರೌಂಡ್ ವಾಕಿಂಗ್ ಹೋಗಿ ಬಂದು ಮತ್ತೆ PG-ಗೆ ಹೋಗ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗೋಣ. ಸೊ ಗೈಸ್, ಎಲ್ರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಬಾಯ್.